ಅಂತೂ ಇಂತೂ ಫಸ್ಟ್ ಸೆಮಿಸ್ಟರ್ ಮುಗೀತು. ಎಷ್ಟು ಬೇಗ ಒಂದು ಸೆಮ್ ಕಂಪ್ಲೀಟ್ ಆಯಿತು ಅನಿಸ್ತಿದೆ ಅಲ್ವಾ? ಇಂಜಿನಿಯರಿಂಗ್ ಸೆಮಿಸ್ಟರ್ಸೇ ಹೀಗೆ, ಯಾವಾಗ ಸ್ಟಾರ್ಟ್ ಆಗುತ್ತೋ ಯಾವಾಗ ಎಂಡ್ ಆಗುತ್ತೋ ಗೊತ್ತೇ ಆಗಲ್ಲ. ಆ್ಯಂಡ್ ಐ ನೋ ಮೆಜಾರಿಟಿ ಪೀಪಲ್ಗೆ ಫಸ್ಟ್ ಸೆಮಿಸ್ಟರ್ ನೀವು ಅಂದ್ಕೊಂಡಿರೋ ಥರ ಆಗಿಲ್ಲ ಅಂತ. ಬಟ್ ಡೋಂಟ್ ವರಿ ಗೈಸ್, ಇನ್ನೂ 7 ಸೆಮಿಸ್ಟರ್ಸ್ ಬಾಕಿ ಇದೆ. ಸೊ ಫಸ್ಟ್ ಸೆಮ್ ಚೆನ್ನಾಗಾಗಿಲ್ಲ ಅಂದರೆ ಏನು, ನೆಕ್ಸ್ಟ್ ಸೆಮ್ನ ಚೆನ್ನಾಗಿ ಮಾಡಿ. ಆ್ಯಂಡ್ ಅದಕ್ಕೆ ಅಂತ ಐ ಹ್ಯಾವ್ 10 ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಮೇಕ್ ಯುವರ್ ಜರ್ನಿ ಈಸಿಯರ್. ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಥಿಂಗ್, CGPA. ಎಸ್ ಗೈಸ್, ನಾನು ಆಲ್ರೆಡಿ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ದಟ್ ಓವರಾಲ್ ನಿಮ್ಮ CGPA ಎಬೋ 8 ಇರಬೇಕು ಅಂತ. ಅಂದರೆ ಎಲ್ಲ ಸೆಮ್ಮಲ್ಲೂ ಕೂಡ ನೀವು ಎಬೋ 8 SGPAನ ಮೇಂಟೈನ್ ಮಾಡಬೇಕು. ನೀವು ಎಷ್ಟು ಜಾಸ್ತಿ ಸ್ಕೋರ್ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದು. ಬಿಕಾಸ್ ಥರ್ಡ್ ಸೆಮ್ ಸ್ವಲ್ಪ ಕಷ್ಟ ಇರುತ್ತೆ, ಯಾಕಂದರೆ ಬ್ರ್ಯಾಂಚ್ ಎಂಟ್ರಿ ಇರುತ್ತೆ ಆವಾಗ. ಸೊ ಈ ಸೆಮ್ಮಲ್ಲಿ ಸ್ವಲ್ಪ ಜಾಸ್ತಿ SGPA ಮೇಂಟೈನ್ ಮಾಡಿದ್ರೆ ನೆಕ್ಸ್ಟ್ ಸೆಮ್ಮಲ್ಲಿ ಅಕಸ್ಮಾತ್ ಕಮ್ಮಿ ಬಂದ್ರೂ ಕೂಡ ಮ್ಯಾನೇಜ್ ಆಗುತ್ತೆ ನಿಮ್ಮ ಓವರಾಲ್ CGPA. ಸೊ ಫೋಕಸ್ ಆನ್ ಯುವರ್ ಅಕಾಡೆಮಿಕ್ಸ್. ಇನ್ನೂ ಯಾರಿಗೆ CGPA SGPA ಡಿಫ್ರೆನ್ಸ್ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ಆದಮೇಲೆ ಅದನ್ನು ನೋಡಿ, ಯು ವಿಲ್ ಗೆಟ್ ಕ್ಲಾರಿಟಿ ಅಬೌಟ್ CGPA ಆ್ಯಂಡ್ SGPA. ನೆಕ್ಸ್ಟ್ ಥಿಂಗ್, ನಿಮ್ಮ ಇಮಿಡಿಯೇಟ್ ಸೀನಿಯರ್ಸ್ನ ಪರಿಚಯ ಮಾಡ್ಕೊಳ್ಳಿ. ಏನಪ್ಪ ಇದು ಇಮಿಡಿಯೇಟ್ ಸೀನಿಯರ್ಸ್ ಅಂದರೆ, ಇವಾಗ ನೀವು ಫಸ್ಟ್ ಇಯರ್ ಅಲ್ವಾ, ಸೊ ಸೆಕೆಂಡ್ ಇಯರಲ್ಲಿ ಇರೋರು ನಿಮಗೆ ಇಮಿಡಿಯೇಟ್ ಸೀನಿಯರ್ಸ್ ಆಗ್ತಾರೆ. ಅಂದರೆ ನೀವು ಯಾವ ಇಯರಲ್ಲಿ ಇರ್ತೀರಾ ಅದ್ರ ಜಸ್ಟ್ ನೆಕ್ಸ್ಟ್ ಇಯರ್ ಇರ್ತಾರೆ ಅಲ್ವಾ, ಅವರು ನಿಮಗೆ ಇಮಿಡಿಯೇಟ್ ಸೀನಿಯರ್ಸ್ ಆಗ್ತಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ ಈ ಸಲ SGPA ಮೇಲೆ ನೀವು ಫೋಕಸ್ ಮಾಡಬೇಕು ಅಂತ. ಸೊ ಇವಾಗಲಿಂದನೇ ಸೀನಿಯರ್ಸ್ ಹತ್ರ ನೀವು ಇಂಟರ್ನಲ್ಸ್ ಪೇಪರ್, ಸೆಮ್ ಎಕ್ಸಾಮ್ ಕ್ವಶನ್ ಪೇಪರ್ ಇವೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು ಅಂತ ಕೇಳಿ ನೋಟ್ ಡೌನ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಮತ್ತು ನೀವು ಇವ್ರ ಹತ್ರ ಒಂದು ಒಳ್ಳೆ ಬಾಂಡಿಂಗ್ ಇಟ್ಕೊಳ್ಳಿ, ಆಯಿತಾ? ಬಿಕಾಸ್ ಅವ್ರು ನಿಮಗೆ ಲಾಸ್ಟ್ ಅಂದರೆ ಇಂಟರ್ವ್ಯೂ ಟೈಮಲ್ಲಿ ಗೈಡ್ ಮಾಡ್ತಾರೆ. ನೋಡಿ, ಎಲ್ಲರ ಕಾಲೇಜಲ್ಲೂ ಪ್ಲೇಸ್ಮೆಂಟ್ ಒಂದೇ ಥರ ಆಗಲ್ಲ. ಹಾಗಾಗಿ ನಿಮ್ಮ ಕಾಲೇಜ್ ಸೀನಿಯರ್ಸೇ ನಿಮ್ಮ ಫ್ರೆಂಡ್ಸ್ ಆಗಿದ್ದರೆ ಅವ್ರು ನಿಮಗೆ ಎಕ್ಸಾಕ್ಟ್ಲಿ ಹೇಳ್ತಾರೆ, ನೋಡಪ್ಪ ಈ ಥರ ಇರುತ್ತೆ ನಮ್ಮ ಕಾಲೇಜ್ ಪ್ಲೇಸ್ಮೆಂಟು, ನೀನು ಈ ಥರ ಪ್ರಿಪೇರ್ ಆಗು ಅಂತ. ಇನ್ಫ್ಯಾಕ್ಟ್ ಕೆಲವೊಂದು ಸಲ ಪ್ರೊಫೆಸರ್ ಹೇಳ್ಕೊಡ್ದೇ ಇರೋದು ಸೀನಿಯರ್ಸೇ ಹೇಳ್ಕೊಡ್ತಾರೆ. ಸೊ ನಿಮ್ಮ ಸೀನಿಯರ್ಸ್ನ ಫ್ರೆಂಡ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರು ಈ CGPA ಎಲ್ಲ ಏನು ಮ್ಯಾಟರ್ ಆಗಲ್ಲ ಅಂತಾರೆ, ಅವರಿಂದ ದೂರ ಇರಿ. ನೆಕ್ಸ್ಟ್ ಥಿಂಗ್ ಬಂದುಬಿಟ್ಟು, ತುಂಬ ಜನ ಕೇಳ್ತಿದ್ರಿ ದಟ್ ಯಾವುದಾದ್ರೂ ಕೋರ್ಸ್ ಮಾಡಬೇಕು ಅಂತ. ಸೊ ಅದಕ್ಕೆ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇದೆ, ಅಲ್ಲಿ ಎಲ್ಲ ಕೋರ್ಸಸ್ ಸಹ ಫ್ರೀ ಇರುತ್ತೆ. ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಅಂತ ಅದ್ರ ಹೆಸರು. ಸೊ ನೀವು ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ಗೆ ಸೈನ್ ಅಪ್ ಆಗಿ ತುಂಬ ಕೋರ್ಸಸ್ ಇರ್ತವೆ. ಅದರಲ್ಲಿ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಸೆಲೆಕ್ಟ್ ಮಾಡಿ ಆ ಕೋರ್ಸ್ನ ಕಂಪ್ಲೀಟ್ ಮಾಡಿ. ಆ್ಯಂಡ್ ನಿಮಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಪರ್ಸ್ನಲಿ ನಾನು ಮಾಡಿದ ಕೋರ್ಸ್ ಅಂದರೆ ಜಾವಾ ಫಾರ್ ಬಿಗಿನರ್ಸ್ ಅಂತ. ಫೋರ್ತ್ ಪಾಯಿಂಟ್ ಬಂದುಬಿಟ್ಟು ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಮಾಡಲೇಬೇಕು, ದಟ್ ಈಸ್ ಲಿಂಕ್ಡ್ಇನ್. ಸೊ ಗೈಸ್, ಲಿಂಕ್ಡ್ಇನ್ ಅನ್ನೋದು ಒಂದು ಆ್ಯಪ್ ಆಯಿತಾ, ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಪ್ಲೇಸ್ಟೋರಿಂದ. ಸೊ ಈ ಆ್ಯಪಲ್ಲಿ ಆಲ್ರೆಡಿ ಜಾಬ್ ಮಾಡ್ತಿರೋರು, ಹಾಗೆ ಇನ್ನೂ ಓದ್ತಾ ಇರೋರು ಅಂದರೆ ನಮ್ಮ ಥರ ಸ್ಟೂಡೆಂಟ್ಸ್ ಎಲ್ಲರೂ ಇರ್ತಾರೆ. ಅವರೆಲ್ಲ ಅವ್ರ ಜಾಬ್ ಎಕ್ಸ್ಪೀರಿಯನ್ಸ್, ಅವ್ರು ಮಾಡಿರೋ ಮಿಸ್ಟೇಕ್ನ ಶೇರ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಎಷ್ಟೊಂದು ಜನಕ್ಕೆ ಆಪರ್ಚುನಿಟಿ ಸಿಗುತ್ತೆ ಜಾಬ್ ಮಾಡಲಿಕ್ಕೆ, ಇಂಟರ್ನ್ಶಿಪ್ ಮಾಡಲಿಕ್ಕೆ ಈ ಆ್ಯಪಿಂದನೇ. ಸೊ ನೀವೇನು ಮಾಡಬೇಕಪ್ಪ ಅಂದರೆ, ಫಸ್ಟ್ ಲಿಂಕ್ಡ್ಇನ್ ಆ್ಯಪ್ನ ಇನ್ಸ್ಟಾಲ್ ಮಾಡಿ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನಿಮಗೆ ಯಾವ ಕಂಪನಿ ಅಂದರೆ ಇಷ್ಟ ಅದನ್ನು ಫಾಲೋ ಮಾಡಿ. ಯಾರ ಪೋಸ್ಟ್ ನಿಮಗೆ ಇಷ್ಟ ಆಗುತ್ತೆ, ಹೆಲ್ಪ್ ಆಗುತ್ತೆ, ಅವ್ರನ್ನ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡೋದಕ್ಕಿಂತ ಲಿಂಕ್ಡ್ಇನ್ನ ಸ್ಕ್ರೋಲ್ ಮಾಡಿ. ಟ್ರಸ್ಟ್ ಮೀ, ನಿಮಗೆ ತುಂಬ ನಾಲೆಡ್ಜ್ ಸಿಗುತ್ತೆ ಹ್ಯಾಕಥಾನ್ಸ್ ಬಗ್ಗೆ, ಇಂಟರ್ವ್ಯೂ ಬಗ್ಗೆ, ನಾವು ಯಾವ ಥರ ಮಾತಾಡಬೇಕು, ಮತ್ತು ಜಾಬ್ ಹೇಗೆ ಮಾಡಬೇಕು, ಕಂಪನಿಯಲ್ಲಿ ನಾವು ಹೇಗೆ ಇರಬೇಕು, ಇವೆಲ್ಲ ಗೊತ್ತಾಗುತ್ತೆ. ಆ್ಯಂಡ್ ಫಿಫ್ತ್ ಪಾಯಿಂಟ್, ಸ್ಟಾರ್ಟ್ ಕೋಡಿಂಗ್. ಬಿಡು ನಂಗೆ ಇನ್ನೂ ತುಂಬ ಟೈಮ್ ಇದೆ ಅಂತ ಸುಮ್ಮನೆ ಇರಬೇಡಿ. ಇವಾಗಲಿಂದನೇ ಕೋಡಿಂಗ್ನ ಸ್ಟಾರ್ಟ್ ಮಾಡಿ. ದ ಅರ್ಲಿಯರ್ ಯು ಸ್ಟಾರ್ಟ್ ದ ಬೆಟರ್ ಯು ವಿಲ್ ಬಿ. ಇನ್ಫ್ಯಾಕ್ಟ್ ನಂಗೆ ಅನಿಸುತ್ತೆ ಐ ಶುಡ್ ಹ್ಯಾವ್ ಸ್ಟಾರ್ಟೆಡ್ ಅರ್ಲಿಯರ್ ಅಂತ. ಸೊ ನೀವು ಈ ಮಿಸ್ಟೇಕ್ನ ಮಾಡಬೇಡಿ. ಕೋಡಿಂಗ್ನ ಕಂಪ್ಯೂಟರಲ್ಲಿ ಮಾಡಬೇಕು, ನಾಟ್ ಜಸ್ಟ್ ರೈಟಿಂಗ್ ದ ಕೋಡ್ ಆನ್ ಪೇಪರ್. ಸೊ ಹೇಗಿದ್ದರೂ ಈ ಸೆಮ್ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರುತ್ತೆ ಅಲ್ವಾ, C ಆರ್ ಪೈಥಾನ್. ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಎಸ್ಪೆಷಲಿ ಪೈಥಾನ್ ಇರೋರು ಅದು ಪ್ಲೇಸ್ಮೆಂಟ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ ನಿಮಗೆ. ಆ್ಯಂಡ್ C ಲ್ಯಾಂಗ್ವೇಜ್ ಇರೋರು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ ಈ ಲ್ಯಾಂಗ್ವೇಜಿಂದ. ನೆಕ್ಸ್ಟ್ ಪಾಯಿಂಟ್ ಈಸ್ ರಿಸರ್ಚ್ ಆನ್ ಯುವರ್ ಕಾಲೇಜ್ ಕ್ಲಬ್ಸ್. ಏನಪ್ಪ ಈ ಕ್ಲಬ್ಸ್ ಅಂತೀರಾ? ಕ್ಲಬ್ ಅಂದರೆ ಒಂದು ಗ್ರೂಪ್ ಇದ್ದಂಗೆ, ಅಲ್ಲಿ ಎಲ್ಲರಿಗೂ ಕಾಮನ್ ಇಂಟ್ರೆಸ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಡ್ಯಾನ್ಸಿಂಗ್ ಅಂದರೆ ಇಷ್ಟ ಅಂದ್ಕೊಳ್ಳೋಣ. ನಿಮ್ಮ ಕಾಲೇಜಲ್ಲಿ ಡ್ಯಾನ್ಸಿಂಗ್ ಕ್ಲಬ್ ಇರುತ್ತೆ ಅಲ್ವಾ, ನೀವು ಹೋಗಿ ಆ ಕ್ಲಬ್ಗೆ ಜಾಯ್ನ್ ಆಗ್ಬೋದು. ಅಲ್ಲಿರೋ ಎಲ್ಲರಿಗೂ ಡ್ಯಾನ್ಸ್ ಅಂದರೆ ಇಷ್ಟ ಇರುತ್ತೆ. ಸೊ ಇದನ್ನು ನಾವು ಕಾಮನ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಬರೀ ಡ್ಯಾನ್ಸ್ ಮಾತ್ರ ಅಲ್ಲ, ಸಿಂಗಿಂಗ್, ಆರ್ಟ್ ಇವೆಲ್ಲ ಇರುತ್ತೆ. ಇದನ್ನು ನಾವು ನಾನ್ ಟೆಕ್ನಿಕಲ್ ಕ್ಲಬ್ಸ್ ಅಂತ ಹೇಳ್ತೀವಿ. ಹಾಗೆ ಇನ್ನೊಂದು ಥರ ಕ್ಲಬ್ಸ್ ಕೂಡ ಇರುತ್ತೆ, ಅದು
ಟೆಕ್ನಿಕಲ್ ಕ್ಲಬ್. ಇದರಲ್ಲಿ ಕೋಡಿಂಗ್, ಹ್ಯಾಕಥಾನ್ ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾರೆ. ನೀವು ಈ ಕ್ಲಬ್ಬಿಗೆ ಬೇಕಾದರೂ ಜಾಯ್ನ್ ಆಗ್ಬೋದು. ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಆ ಕ್ಲಬ್ಗೆ ಜಾಯ್ನ್ ಆಗಿ ಒಂದೊಳ್ಳೆ ಎಕ್ಸ್ಪೋಸರ್ ಸಿಗುತ್ತೆ. ಹೇಗಿದ್ದರೂ ನಾನು ಹೇಳಿದ್ದೆ ಅಲ್ವಾ, ಸೀನಿಯರ್ಸ್ನ ಫ್ರೆಂಡ್ಸ್ ಮಾಡ್ಕೊಳ್ಳಿ ಅಂತ. ಕ್ಲಬ್ಬಲ್ಲಿ ಸೀನಿಯರ್ಸ್ ಇದ್ದೇ ಇರ್ತಾರೆ. ಸೊ ಇನ್ನೂ ಈಸಿ ಆಗುತ್ತೆ ನಿಮಗೆ ಅವ್ರನ್ನ ಫ್ರೆಂಡ್ಸ್ ಮಾಡ್ಕೊಳ್ಳೋದು. ಕ್ಲಬ್ಗೆ ಜಾಯ್ನ್ ಆಗಲೇಬೇಕು ಅಂತ ಕಂಪಲ್ಸರಿ ಏನೂ ಇಲ್ಲ, ಬಟ್ ನಿಮಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಿಮ್ಮ ರೆಸ್ಯೂಮೇಲಿ ಹಾಕ್ಕೋಬೋದು ಅಲ್ವಾ, ನಾನು ಈ ಥರ ಕ್ಲಬ್ಬಲ್ಲಿದ್ದೆ, ಈ ಕೆಲಸ ನಾನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಒನ್ ಈಸ್ ಎವ್ರಿ ಒನ್ ಶುಡ್ ಮಸ್ಟ್ ಟ್ರೈ, ದಟ್ ಈಸ್ ಹ್ಯಾಕಥಾನ್ಸ್. ನೋಡಿ, ನೀವು ನಾನು ಎಲ್ಲ ಕಲಿತೀನಿ ಆಮೇಲೆ ಹ್ಯಾಕಥಾನ್ ಅಟೆಂಡ್ ಮಾಡ್ತೀನಿ ಅಂದರೆ ಆಗಲ್ಲ. ಬಿಕಾಸ್ ಕೋಡಿಂಗ್ ಈಸ್ ಕಂಟಿನ್ಯೂಯಸ್ ಲರ್ನಿಂಗ್ ಪ್ರಾಸೆಸ್, ಆಯಿತಾ. ಸೊ ಹ್ಯಾಕಥಾನ್ ನಿಮ್ಮ ಕಾಲೇಜಲ್ಲಿ ಕಂಡಕ್ಟ್ ಮಾಡ್ತಿದ್ರೆ ಅಥವಾ ಬೇರೆ ಕಾಲೇಜಲ್ಲಿ ಮಾಡ್ತಿದ್ರೆ ಪ್ಲೀಸ್ ಗೋ ಆ್ಯಂಡ್ ಅಟೆಂಡ್. ನಿಮಗೆ ಒಂದು ಐಡಿಯಾ ಸಿಗುತ್ತೆ, ಓ ಹ್ಯಾಕಥಾನ್ ಅಂದರೆ ಈ ಥರ ಇರುತ್ತೆ ಅಂತ. ನೀವು ಅದರಲ್ಲಿ ವಿನ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಪಾರ್ಟಿಸಿಪೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಟೈಮ್ ನಿಮಗೆಲ್ಲಾದರೂ ಹ್ಯಾಕಥಾನ್ ಇದೆ ಅಂತ ಗೊತ್ತಾದಾಗ ದಯವಿಟ್ಟು ಅಟೆಂಡ್ ಮಾಡಿ. ಆ್ಯಂಡ್ ಬೇಕಿದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಮಾತಾಡಿಕೊಂಡು ಜೊತೇಲಿ ಹೋಗಿ. ನಾನು ಫಸ್ಟ್ ಟೈಮ್ ಹ್ಯಾಕಥಾನ್ಗೆ ಹೋದಾಗ ನಂಗೆ ಏನೂ ಬರ್ತಿರಲಿಲ್ಲ, ಸುಮ್ಮನೆ ನೋಡೋಣ ಹೇಗಿರುತ್ತೆ ಅಂತ ಹೋಗಿದ್ದು ಅಷ್ಟೇ. ಅವಾಗ ನಂಗೆ ಗೊತ್ತಾಯಿತು ಹ್ಯಾಕಥಾನ್ ಅಂದರೆ ಈ ಥರ ಇರುತ್ತೆ ಅಂತ ಒಂದು ಐಡಿಯಾ ಸಿಕ್ತು ನನಗೆ. ಆ್ಯಂಡ್ ಅದು ಅವಾಗ ನನ್ನ ಫ್ರೆಂಡ್ಸ್ ಯಾರೂ ಬಂದಿರಲಿಲ್ಲ, ನಾನು ಒಬ್ಬಳೇ ಹೋಗಿದ್ದು. ಸೊ ಕಂಪ್ಲೀಟ್ ಫ್ರೆಂಡ್ಸ್ ಮೇಲೆ ಡಿಪೆಂಡ್ ಆಗಬೇಡಿ, ಅವರು ಹೋದರೆ ನಾನು ಹೋಗ್ತೀನಿ ಅಂತ. ಆ್ಯಂಡ್ ನಿಮಗೆ ಭಯ ಇದ್ದರೆ, ಅಯ್ಯೋ ನನಗೇನು ಬರಲ್ವಲ್ಲ, ಏನು ಮಾಡೋದು, ಎಲ್ಲರೂ ನೋಡಿ ಏನು ಅನ್ಕೊತಾರೋ ಏನೋ ಅಂತ ಅನಿಸ್ತಿದ್ರೆ, ಟ್ರಸ್ಟ್ ಮೀ, ಯಾರು ಆ ಇನ್ಸಿಡೆಂಟನ್ನ ನೆನಪೇ ಇಟ್ಕೊಳ್ಳಲ್ಲ. 2 to 3 ಡೇಸ್ ಆದಮೇಲೆ ಅವರು ಅದನ್ನು ಮರೆತುಬಿಡ್ತಾರೆ. ಸೊ ಜಸ್ಟ್ ಶೋ ಅಪ್. ನಾನು ಇನ್ನೊಂದು ಹ್ಯಾಕಥಾನ್ ಅಟೆಂಡ್ ಮಾಡಿದ ಮೇಲೆ ನಿಮಗೆ ಡೀಟೇಲ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ, ಆಯಿತಾ. ನೆಕ್ಸ್ಟ್ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್, ಫ್ರೆಂಡ್ ಸರ್ಕಲ್. ಫಸ್ಟ್ ಸೆಮ್ ಕಂಪ್ಲೀಟ್ ಆಗಿದೆ. ಸೊ ಇಷ್ಟೊತ್ತಿಗೆ ನಿಮಗೆ ಗೊತ್ತಾಗಿರುತ್ತೆ ಯಾರು ಹೇಗಿದ್ದಾರೆ ನಿಮ್ಮ ಕ್ಲಾಸಲ್ಲಿ ಅಂತ. ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಯು ಟೆಲ್ ಮೀ ಹೂ ಯುವರ್ ಫ್ರೆಂಡ್ಸ್ ಆರ್ ಆ್ಯಂಡ್ ಐ ವಿಲ್ ಟೆಲ್ ಯು ಹೂ ಯು ಆರ್ ಅಂತ ಒಂದು ಫೇಮಸ್ ಕೋಟ್ ಇದೆ. ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಟ್ರೂ. ಯು ಆರ್ ದ ಆವ್ರೇಜ್ ಆಫ್ ಯುವರ್ 5 ಫ್ರೆಂಡ್ಸ್. ಸೊ ಹಾಗಾಗಿ ಯಾರ ಜೊತೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ, ಆ ಪರ್ಸನ್ ನಿಜವಾಗ್ಲೂ ನಂಗೆ ಒಳ್ಳೆ ಫ್ರೆಂಡಾ ಅಂತ ಯೋಚನೆ ಮಾಡಿ. ಬಿಕಾಸ್ ಅಟ್ ದ ಎಂಡ್ ಆಫ್ ದ ಡೇ ನಮ್ಮ ಲೈಫ್ ನಮ್ಮ ರೆಸ್ಪಾನ್ಸಿಬಿಲಿಟಿನೇ ಅಲ್ವಾ. ಕಾಲೇಜ್ ಸೇರಿರೋದು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು, ಒಂದು ಚೆನ್ನಾಗಿರೋ ಜಾಬ್ ತೊಗೊಂಡು ಅರ್ನ್ ಮಾಡಬೇಕು, ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೋಬೇಕು, ಮನೆ ಕಟ್ಸ್ಬೇಕು, ಈ ಥರ ಸಾವಿರಾರು ಕನಸು ಹೊತ್ಕೊಂಡು ಬಂದಿದ್ದೀರಾ. ಅದನ್ನು ಮರಿಬೇಡಿ. ಫ್ರೆಂಡ್ಸ್ ಇರಲಿ, ಎಂಜಾಯ್ಮೆಂಟ್ ಇರಲಿ, ಬಟ್ ಅದನ್ನು ಫಸ್ಟ್ ಪ್ರಿಯಾರಿಟಿ ಮಾಡ್ಕೋಬೇಡಿ. ನನ್ನ ಫ್ರೆಂಡ್ ಎಕ್ಸಾಮ್ ಹಿಂದಿನ ದಿನ ಓದ್ತಾನೆ, ನಾನು ಹಾಗೆ ಮಾಡ್ತೀನಿ, ಇವೆಲ್ಲ ಬೇಡ. ರಿಮೆಂಬರ್, ಪ್ಲೇಸ್ಮೆಂಟ್ ಟೈಮಲ್ಲಿ ನಿಮ್ಮ ಫ್ರೆಂಡ್ಸೇ ನಿಮ್ಮ ಕಾಂಪಿಟೇಟರ್ ಆಗಿರ್ತಾರೆ. ಇವಾಗಿನ್ನೂ ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೆ ನಿಮಗೆ ಗೊತ್ತಾಗ್ತಿಲ್ಲ. ಹೋಗ್ತಾ ಹೋಗ್ತಾ ಯು ವಿಲ್ ರಿಯಲೈಸ್, ಅರೆ ನಾನು ಸ್ವಲ್ಪ ಮುಂಚೆನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕಿತ್ತು ಅಂತ. ಅದಕ್ಕೆ ಇವಾಗಲೇ ಹೇಳ್ತಿದ್ದೀನಿ, ಫ್ರೆಂಡ್ ಸರ್ಕಲ್ ಹೆಲ್ತಿಯಾಗಿರಲಿ. ನೆಕ್ಸ್ಟ್ ಥಿಂಗ್ ಈಸ್ ಪಾರ್ಟಿಸಿಪೇಟ್ ಇನ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ನಿಮ್ಮ ಕಾಲೇಜಲ್ಲಿ ಏನಾದರೂ ಪ್ರೋಗ್ರಾಮ್ ಇದ್ದಾಗ, ಕಾಲೇಜ್ ಫೆಸ್ಟ್ ಆದಾಗ ಪಾರ್ಟಿಸಿಪೇಟ್ ಮಾಡಿ. ಬಿಕಾಸ್ 4 ಇಯರ್ಸ್ ಆದಮೇಲೆ ವೆನ್ ಯು ಲುಕ್ ಬ್ಯಾಕ್, ನಿಮ್ಮ ಇಂಜಿನಿಯರಿಂಗ್ ಜರ್ನಿನ ನೆನ್ಪು ಮಾಡ್ಕೊಂಡಾಗ ಈ ಥರ ಮೂಮೆಂಟ್ಸೇ ಜಾಸ್ತಿ ಖುಷಿ ಕೊಡೋದು. ಸೊ ಪಾರ್ಟಿಸಿಪೇಟ್ ಇನ್ ಈವೆಂಟ್ಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಿಮ್ಮ ಡ್ರೀಮ್ ಕಂಪನಿ ಯಾವುದು ಅಂತ ಡಿಸೈಡ್ ಮಾಡಿ. ಆ್ಯಂಡ್ ಈ ಡ್ರೀಮ್ ಕಂಪನಿ ಎಲ್ಲರ ಲೈಫಲ್ಲೂ ರಿಯಾಲಿಟಿ ಆಗಲಿ. ಇನ್ನೂ ಡಿಸೈಡ್ ಮಾಡಿಲ್ಲ ಅಂದರೆ ವಿಡಿಯೋನ ಪಾಸ್ ಮಾಡಿ ಥಿಂಕ್ ಮಾಡಿ. ಆ್ಯಂಡ್ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಡ್ರೀಮ್ ಕಂಪ್ನಿ ಯಾವುದು ಅಂತ ಹೇಳಿ, ನೋಡೋಣ ಯಾವ ಕಂಪ್ನಿ ಎಲ್ರಿಗೂ ಜಾಸ್ತಿ ಇಷ್ಟ ಇದೆ ಅಂತ. ಸೊ ಈ ಡ್ರೀಮ್ ಕಂಪನಿನ ಪಡೆಯೋಕ್ಕೆ ನಿಮ್ಮ ಹತ್ರ ಇನ್ನು 4 ಸೆಮಿಸ್ಟರ್ಸ್ ಟೈಮ್ ಇದೆ. ಬಿಕಾಸ್ 6th ಸೆಮಿಸ್ಟರ್ ಎಂಡಿಂಗ್ ಅಂತಲೇ ಪ್ಲೇಸ್ಮೆಂಟ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಈ ನೆಕ್ಸ್ಟ್ 4 ಸೆಮಿಸ್ಟರ್ಸ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಡೋಂಟ್ ಫರ್ಗೆಟ್ ಟು ಕಮೆಂಟ್ ನಿಮ್ಮ ಡ್ರೀಮ್ ಕಂಪನಿ ಯಾವುದು ಅಂತ. ಓಕೆ, ಐ ವಿಲ್ ಬಿ ವೈಟಿಂಗ್ ಟು ಸಿ ಯುವರ್ ಡ್ರೀಮ್ ಕಂಪನಿ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ಕೋಡಿಂಗ್. ಬಾಯ್.